ಒಲಿಕೆಗೆ ಸಿದ್ದರಾಮಯ್ಯ ಕೊನೆ ಹಂತದ ಕಸರತ್ತನ್ನ ಕೂಡ ಮಾಡ್ತಾ ಇದ್ದಾರೆ. ಕೊನೆ ಕಸರತ್ತಿಗೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ನಾಯಕರು. ಅತೃಪ್ತರನ್ನ ಮನವೊಲಿಸುವಂತಹ ಪ್ರಯತ್ನಕ್ಕೆ ಮತ್ತೆ ಕೈ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ಮುಖಂಡರು. ಸಿದ್ದರಾಮಯ್ಯ ಅವರು ಕೂಡ ಕೊನೆ ಹಂತದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಾಗೇಂದ್ರ ಮೂಲಕ ಸಂದೇಶವನ್ನ ರವಾನಿಸಿದ್ದಾರೆ ಸಿದ್ದರಾಮಯ್ಯ ಅಂತಾನೆ ಹೇಳಲಾಗ್ತಾ ಇದ್ದು, ಅತೃಪ್ತರ ಹೋಲಿಕೆಗೆ ಈಗ ಕೊನೆ ಹಂತದ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದ್ರೂ ಅತೃಪ್ತರು ಮನವನ್ನ ಒಲಿಸಿಕೊಂಡು ಬರ್ತಾರಾ ಅಥವಾ ಸಮಾಧಾನಗೊಳ್ತಾರಾ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮತ್ತೊಂದು ಹಂತದ ಕಸರತ್ತು ನಡೀತಾ ಇದೆ. ಹೈಕಮಾಂಡ್ ಜೊತೆ ನಾನು ಮಾತನಾಡ್ತೇನೆ, ನಿಮ್ಗೆ ಆಗಿರುವ ಅನ್ಯಾಯವನ್ನ ಸರಿಪಡಿಸ್ತೀನಿ, ಬಿಜೆಪಿ ಜೊತೆ ಹೋಗಿ ಮೈಕೈ ಸುಟ್ಕೋಬೇಡಿ ಅನ್ನುವಂತಹ ಸಂದೇಶವನ್ನ ನಾಗೇಂದ್ರ ಮೂಲಕ ಈಗ ನೀಡುವಂತಹ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಏನೇ ಇದ್ರೂ ಒಟ್ಟಿಗೆ ಫೇಸ್ ಮಾಡೋಣ, ಅಲ್ಲಿ ಹೋದ್ರೆ ಭವಿಷ್ಯ ಇರಲ್ಲ, ಯೋಚನೆ ಮಾಡಿ ಅಂತ ಹೇಳಿ ಗೋಕಾಕ್ ಎಂಎಲ್ಎಗೆ ನಾಗೇಂದ್ರ ಮೂಲಕ ಸಂದೇಶವನ್ನ ರವಾನಿಸಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದ್ದು, ಅತೃಪ್ತರ ಮನವೊಲಿಕೆಗೆ ಸಿದ್ದು ಕಸರತ್ತನ್ನ ಮಾಡ್ತಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ ಹಳಕಟ್ಟಿ ಈಗ ಮುಂಬೈನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ ಹಳಕಟ್ಟಿ, ಈಗಾಗಲೇ ನಿನ್ನೆಯಿಂದಲೂ ಅಂದ್ರೆ ಮೊನ್ನೆಯಿಂದಲೂ ನಾವು ನೋಡ್ತಾ ಇದ್ದೀವಿ ಒಂದು ರೀತಿಯಾದಂತಹ ಮನವೊಲಿಸುವಂತಹ ಪ್ರಯತ್ನ, ಸಮಾಧಾನಗೊಳಿಸುವಂತಹ ಪ್ರಯತ್ನ ಆಗ್ತಾನೆ ಇದೆ. ಯಾವುದಕ್ಕೂ ಕೂಡ ಕೇರ್ ಅಂತ ಇಲ್ಲ ಗೋಕಾಕ್ ಶಾಸಕರು ಅಂತ ಹೇಳಿ. ಆದ್ರೆ ಈಗ ನಾಗೇಂದ್ರ ಅವರ ಮೂಲಕ ಸಂದೇಶವನ್ನ ರವಾನಿಸುವಂತಹ ಪ್ರಯತ್ನ ಆಗ್ತಾ ಇದೆಯಾ? ಎಚ್ಚರಿಕೆಯ ಜೊತೆಗೆ ಇದೊಂದು ಮುನ್ನೆಚ್ಚರಿಕೆ ಆಗ್ತಾ ಇದೆಯಾ, ಹೇಗೆ ಅಂತ ಹೇಳಿ? ಖಂಡಿತವಾಗಿಯೂ ನವಿತಾ, ಯಾಕಂದ್ರೆ ಕಳೆದ 2 ದಿನಗಳಿಂದ ರಮೇಶ್ ಜಾರಕಿಹೊಳಿ ಹೋಟೆಲ್ನಲ್ಲಿ ಏಕಾಂಗಿ ಆಗಿದ್ರು. ಆದ್ರೆ ಇವತ್ತು ಮತ್ತೆ ಪಕ್ಷೇತರ ಶಾಸಕರು ಮತ್ತು ನಾಗೇಂದ್ರ ಹಾಗೂ ಉಮೇಶ್ ಜಾಧವ್ ಕೂಡ ಈಗ ಅವ್ರನ್ನ ಬಂದು ಈ ಹೋಟೆಲ್ನಲ್ಲಿ ಸೇರ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಆದ್ರೆ ಪ್ರಮುಖವಾಗಿ ನಾಗೇಂದ್ರ ಅವರು ಬಂದಿರೋದು ಒಂದು ಸಂಧಾನಕಾರರಾಗಿ ಅಂತಾನೆ ಇಲ್ಲಿ ಹೇಳ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಅಲ್ಲಿ ಹೋಟೆಲ್ನಲ್ಲಿ ಯಾರಿದ್ದಾರೆ ಅವನ್ನೆಲ್ಲ ಸಮಾಧಾನ ಪಡಿಸಿ ಅವರೆಲ್ಲ ಬೇಡಿಕೆಗಳನ್ನ ಈಡೇರಿಸ್ತೇವೆ, ಬರ್ಲಿಕ್ಕೆ ಹೇಳು ಅಂತಕ್ಕಂಥ ಒಂದು ಮಾತನ್ನ ನಾಗೇಂದ್ರ ಮೂಲಕ ಹೇಳಿ ಕಳಿಸಿದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ನಾಗೇಂದ್ರ ಅವರು ಇದೀಗ ಹೋಟೆಲ್ನಲ್ಲಿ ಬಂದಿದ್ದಾರೆ. ಅಂದ್ರೆ ಅದು ಗೋಕಾಕ್ ಶಾಸಕ ಆಗಿರ್ಬೋದು, ಮಹೇಶ್ ಕುಮಟಳ್ಳಿ ಆಗಿರ್ಬೋದು, ಉಮೇಶ್ ಜಾಧವ್ ಆಗಿರ್ಬೋದು, ಜೊತೆಗೆ ಪಕ್ಷೇತರ ಶಾಸಕರಿದ್ದಾರೆ. ಅವರ ಒಂದು ಮನವೊಲಿಸ್ತಕ್ಕಂಥ ಯತ್ನವನ್ನು ಕೂಡ ಇಲ್ಲಿ ನಾಗೇಂದ್ರ ಮಾಡ್ತಾ ಇದ್ದಾರೆ. ನಾಗೇಂದ್ರ ಅವರು ಬರಬೇಕಾದ್ರೆ ಸಿದ್ದರಾಮಯ್ಯನವರ ಒಂದು ಸಂಧಾನಕಾರರಾಗಿನೇ ಇಲ್ಲಿಗೆ ಬಂದಿದ್ದಾರೆ. ಅಂದ್ರೆ ಹೈಕಮಾಂಡ್ ಸೂಚನೆ ಮೇರೆಗೆ ಸಿದ್ದರಾಮಯ್ಯನವರು ಈ ಒಂದು ಅತೃಪ್ತ ಶಾಸಕರನ್ನ ಮನವೊಲಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಏನು ಕೋರ್ಟ್ ನೆಪ ಹೇಳಿ ಬೆಂಗಳೂರಿಗೆ ನಾಗೇಂದ್ರ ಬಂದಿದ್ರು, ನಾಗೇಂದ್ರವನ್ನ ಕರೆದು ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ರಮೇಶ್ ಜಾರಕಿಹೊಳಿಯ ಸಮಸ್ಯೆ ಏನೇ ಇರಲಿ ಆ ಸಮಸ್ಯೆಗಳನ್ನ ಪಕ್ಷದ ವೇದಿಕೆಯಲ್ಲಿ ಕುಳಿತು ಬಗೆಹರಿಸೋಣ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಬಿಜೆಪಿಗೆ ಹೋಗಿ ನಿಮ್ಮ ರಾಜಕೀಯ ಭವಿಷ್ಯವನ್ನ ಹಾಳು ಮಾಡ್ಕೋಬೇಡಿ, ನೀವು ಕಾಂಗ್ರೆಸ್ನಲ್ಲೇ ಇರಿ, ಸಮಾಧಾನದಿಂದ ತಾಳ್ಮೆಯಿಂದ ಇರಿ, ನಿಮಗೆ ಎಲ್ಲ ಒಂದು ಏನು ನಿಮ್ಮ ಸ್ಥಾನಮಾನಗಳು ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಒಂದು ಭರವಸೆಯನ್ನ ರಮೇಶ್ ಜಾರಕಿಹೊಳಿಗೆ ನೀಡಿ ಕರೆಕ್ಟ್ ತರತಕ್ಕಂಥ ಒಂದು ಪ್ರಯತ್ನವನ್ನು ಮಾಡು ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಇದೀಗ ನಾಗೇಂದ್ರ ಅವರು ಕೂಡ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ನಡೆಸಿದ್ದಾರೆ ಅಂತ ಹೇಳ್ಬೋದು ನವಿತಾ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ ಹಳಕಟ್ಟಿ ಡೀಟೇಲ್ಸ್ಗೆ.